ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ವರ್ಷಿ ಡ್ರೀಮ್ಸ್. ನಾಡಿನ ಸಮಸ್ತ ಜನತೆಗೆ ನಾಗರ ಪಂಚಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇವತ್ತು ನಾಗರ ಪಂಚಮಿ ಸ್ಪೆಷಲ್ ಆಗಿ ನಮ್ಮ ಮನೆಯಲ್ಲಿ ಮಾಡುವ ತುಂಬಾ ಟೇಸ್ಟಿ ಮತ್ತು ಟ್ರೆಡಿಷನಲ್ ಸಿಹಿ ತಿಂಡಿ ಅರಶಿನ ಎಲೆಯ ಕಡುಬು ಮಾಡೋಣ. ಈ ಕಡುಬು ನಮ್ಮ ಮನೆಯಲ್ಲಿ ಪ್ರತಿ ವರ್ಷ ನಾಗರ ಪಂಚಮಿ ದಿನ ಮಾಡ್ತೀವಿ. ಆದರೆ ನಿಜ ಹೇಳ್ಬೇಕಂದ್ರೆ ನನಗೆ ಈ ಕಡುಬು ಹೇಗೆ ಮಾಡುವುದು ಅಂತ ಇನ್ನೂ ಗೊತ್ತಿಲ್ಲ. ಹಾಗಾಗಿ ಇವತ್ತು ನಮ್ಮ ಅಮ್ಮನೇ ಕಡುಬು ಮಾಡುತ್ತಿದ್ದಾರೆ. ಅವರೇ ಹೇಗೆ ಈ ಟೇಸ್ಟಿ ಅರಶಿನ ಎಲೆಯ ಕಡುಬು ಮಾಡ್ತಾರಂತ ನಾನು ಕಲಿತುಕೊಳ್ತೀನಿ. ಬನ್ನಿ, ಅಮ್ಮ ಹೇಗೆ ಮಾಡ್ತಾರೆ ಅಂತ ನೋಡೋಣ. ಮೊದಲಿಗೆ ಕಡುಬಿಗೆ ಬೇಕಾಗಿರುವ ಇಂಗ್ರೀಡಿಯೆಂಟ್ಸ್ಗಳನ್ನು ರೆಡಿ ಮಾಡ್ಕೊಳ್ಳೋಣ. ಇದಕ್ಕೆ ಸುಮಾರು 2 ರಿಂದ 3 ಕಪ್ ಅಕ್ಕಿ ತೆಗೆದುಕೊಂಡು ಚೆನ್ನಾಗಿ ವಾಶ್ ಮಾಡಿ ನೀರಲ್ಲಿ ಸುಮಾರು 8 ಗಂಟೆಗಳ ಕಾಲ ಸೋಕ್ ಮಾಡಬೇಕು. ಅಮ್ಮ ಸಾಮಾನ್ಯವಾಗಿ ಇದನ್ನು ರಾತ್ರಿ ಸೋಕ್ ಮಾಡಿ ಇಟ್ಟು ಬೆಳಿಗ್ಗೆ ಮುಂದಿನ ಪ್ರಾಸೆಸ್ ಶುರು ಮಾಡ್ತಾರೆ. ಬೆಳಿಗ್ಗೆ ಸೋಕ್ ಮಾಡಿದ ಅಕ್ಕಿಯನ್ನು ಮತ್ತೆ ಚೆನ್ನಾಗಿ ವಾಶ್ ಮಾಡಿ ಅದರಲ್ಲಿರುವ ಎಕ್ಸ್ಟ್ರಾ ನೀರು ಎಲ್ಲ ಡ್ರೈನ್ ಮಾಡಿಕೊಳ್ಳಬೇಕು. ನಂತರ ಈ ಅಕ್ಕಿಯನ್ನು ಮಿಕ್ಸರ್ ಜಾರ್ಗೆ ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡಿಕೊಳ್ಬೇಕು. ಬೇಕಾದಷ್ಟು ನೀರು ಆ್ಯಡ್ ಮಾಡಿಕೊಂಡು ಮತ್ತೆ ಗ್ರೈಂಡ್ ಮಾಡಬೇಕು. ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಾದದ್ದು ಕನ್ಸಿಸ್ಟೆನ್ಸಿ. ನಾನು ಇಲ್ಲಿ ತೋರಿಸಿರೋ ಕನ್ಸಿಸ್ಟೆನ್ಸಿ ಇದೇ ನಮಗೆ ಬೇಕಾಗಿರೋದು. ಇದು ತುಂಬಾ ನೀರು ಆಗಿರಬಾರದು, ಹಾಗೆಯೇ ತುಂಬಾ ತಿಕ್ಕಾಗಿಯೂ ಇರಬಾರದು. ಇದಾದ ಮೇಲೆ ಅಮ್ಮ ಇದನ್ನು ಸ್ವಲ್ಪ ಕುಕ್ ಮಾಡ್ತಾರೆ. ಗ್ಯಾಸ್ ಮೇಲೆ ಇಟ್ಟು ಕಂಟಿನ್ಯೂಸ್ಲಿ ಸ್ಟಿರ್ ಮಾಡ್ತಾ ಸ್ವಲ್ಪ ಬೇಯಿಸಬೇಕು. ತುಂಬಾ ಕುಕ್ ಮಾಡೋದು ಬೇಡ, ಜಸ್ಟ್ ಸ್ವಲ್ಪ ಕುಕ್ ಮಾಡಿದ್ರೆ ಸಾಕು. ಹೀಗೆ ಸ್ಟಿರ್ ಮಾಡ್ತಾ ಇದ್ದಾಗ ನಿಧಾನವಾಗಿ ಇದು ಒಂದು ಸಾಫ್ಟ್ ಡೋ ತರ ಆಗುತ್ತೆ. ಇದು ಚಪಾತಿ ಡೋ ತರ ತುಂಬಾ ತಿಕ್ಕಾಗಿರಲ್ಲ, ಸ್ವಲ್ಪ ಕ್ರೀಮಿ ಟೆಕ್ಸ್ಚರ್ ಇರುತ್ತೆ. ಆದರೆ ಕೈಯಿಂದ ಎಲೆಯ ಮೇಲೆ ಈಸಿಲಿ ಸ್ಪ್ರೆಡ್ ಮಾಡುವ ಹಾಗೆ ಇರಬೇಕು. ಈಗ ನಮ್ಮ ಕಡುಬು ಫಿಲ್ಲಿಂಗ್ ರೆಡಿ ಮಾಡ್ಕೊಳ್ಳೋಣ. ಇದಕ್ಕೆ ತುರಿದ ತೆಂಗಿನಕಾಯಿ, ಬೆಲ್ಲ, ಅವಲಕ್ಕಿ, ಕಾರ್ಡಮಮ್ ಪೌಡರ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನಮ್ಮಮ್ಮ ಇದಕ್ಕೆ ಬಿಳಿ ಎಳ್ಳು ಕೂಡ ಹಾಕ್ತಾರೆ. ಇವತ್ತು ನಮ್ಮ ಹತ್ತಿರ ಎಳ್ಳು ಇರಲಿಲ್ಲ, ಅದಕ್ಕೆ ಹಾಕೋಕೆ ಆಗಲಿಲ್ಲ. ಆದರೆ ಸಾಮಾನ್ಯವಾಗಿ ವೈಟ್ ಸಿಸಮೆ ಸೀಡ್ಸ್ ಹಾಕಿದ್ರೆ ತುಂಬಾ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ನಮ್ಮ ಸ್ವೀಟ್ ಫಿಲ್ಲಿಂಗ್ ರೆಡಿ. ಈಗ ಬರುತ್ತೆ ಈ ರೆಸಿಪಿಯಲ್ಲಿನ ನನ್ನ ಫೇವ್ರೆಟ್ ಪಾರ್ಟ್, ಅರಿಶಿಣದ ಎಲೆಗಳು. ಈ ಅರಿಶಿಣದ ಎಲೆಯ ಸ್ಮೆಲ್ ಅಂದ್ರೆ ನಿಜವಾಗ್ಲೂ ತುಂಬಾ ತುಂಬಾ ಚೆನ್ನಾಗಿರುತ್ತೆ. ಹೀಗೆ ಕ್ಲೀನ್ ಮಾಡಿ ಚೆನ್ನಾಗಿ ವಾಶ್ ಆಗಿರುವ ಅರಿಶಿಣದ ಎಲೆಗಳು ರೆಡಿ. ಈಗ ಒಂದೊಂದು ಎಲೆಯನ್ನು ತೆಗೆದುಕೊಂಡು ನಾವು ಮೊದಲು ಮಾಡಿಕೊಂಡ ಡೋ ಅನ್ನು ಕೈಯಿಂದಲೇ ಎಲೆಯ ಮೇಲೆ ತಿನ್ನಾಗಿ ಸ್ಪ್ರೆಡ್ ಮಾಡಬೇಕು. ಆಮೇಲೆ ಅದರ ಮೇಲೆ ನಮ್ಮ ಸ್ವೀಟ್ ಫಿಲ್ಲಿಂಗ್ ಅನ್ನು ಹಾಕಿ ಎಲೆಯ ಮೇಲೆ ಚೆನ್ನಾಗಿ ಸ್ಪ್ರೆಡ್ ಮಾಡಬೇಕು. ನಂತರ ಎಲೆಯನ್ನು ಹೀಗೆ ಕ್ಲೋಸ್ ಮಾಡಬೇಕು. ಹೀಗೆ ನಮ್ಮ ಕಡುಬು ರೆಡಿ ಆಗುತ್ತೆ. ಇದಕ್ಕೂ ಮುಂಚೆಯೇ ಸ್ಟೀಮಿಂಗ್ಗೆ ವಾಟರ್ ರೆಡಿ ಮಾಡಿಕೊಂಡಿರಬೇಕು. ಒಂದು ಸ್ಟೀಮಿಂಗ್ ವೆಸಲ್ನಲ್ಲಿ ಬೇಕಾದಷ್ಟು ನೀರು ಹಾಕಿ ಚೆನ್ನಾಗಿ ಬಾಯ್ಲ್ ಮಾಡ್ಕೊಳ್ಬೇಕು. ನೀರು ಚೆನ್ನಾಗಿ ಬಾಯ್ಲ್ ಆದ ಮೇಲೆ ನಾವು ಪ್ರಿಪೇರ್ ಮಾಡಿ ಇಟ್ಟಿರುವ ಕಡುಬುಗಳನ್ನು ಸ್ಟೀಮಿಂಗ್ಗೆ ಇಡಬೇಕು. ಸ್ಟೀಮ್ ಆದ ಮೇಲೆ ಈ ಅರಿಶಿಣದ ಎಲೆಯ ಕಡುಬು ಹೀಗೆ ಬ್ಯೂಟಿಫುಲ್ ಆಗಿ ರೆಡಿ. ಎಲೆಯನ್ನು ಓಪನ್ ಮಾಡಿದ ತಕ್ಷಣ ಬರುವ ಸ್ಮೆಲ್ ಅಂದ್ರೆ ವಾವ್! ಅರಿಶಿಣದ ಎಲೆಯ ಫ್ರೇಗ್ರೆನ್ಸ್ ಮತ್ತು ಒಳಗಿನ ಸ್ವೀಟ್ ಫೀಲಿಂಗ್ ಸೇರಿ ತುಂಬಾ ವಂಡರ್ಫುಲ್ ಸ್ಮೆಲ್ ಬರುತ್ತೆ. ನನಗಂತೂ ಈ ಸ್ಮೆಲ್ ತುಂಬಾ ಇಷ್ಟ. ಇದಾದ ಮೇಲೆ ನಾವೆಲ್ಲರೂ ನಮ್ಮ ಕುಟುಂಬದ ನಾಗರ ಪಂಚಮಿ ಪೂಜೆಗೆ ಹೋದೆವು. ಪೂಜೆ ಮುಗಿಸಿಕೊಂಡು ಮನೆಗೆ ಬಂದ ಮೇಲೆ ಮನೆಯವರೆಲ್ಲ ಸೇರಿ ನಾವು ಮಾಡಿದ ಈ ಅರಿಶಿನ ಎಲೆಯ ಕಡುಬನ್ನು ತಿಂದ್ವಿ. ನಿಜವಾಗ್ಲೂ ತುಂಬಾ ಟೇಸ್ಟಿಯಾಗಿತ್ತು. ನಿಮ್ಮಲ್ಲೂ ಯಾರಿಗಾದರೂ ಅರಿಶಿಣದ ಎಲೆ ಸಿಗುತ್ತಿದ್ರೆ ನಾಗರ ಪಂಚಮಿ ದಿನ ಮಾತ್ರ ಅಂತಲ್ಲ, ಬೇರೆ ದಿನವೂ ಈ ರೆಸಿಪಿ ಟ್ರೈ ಮಾಡಬಹುದು. ಈ ಎಲೆಯಲ್ಲಿ ಮಾಡೋದು ಅಂದ್ರೆ ಒಂದು ಸ್ಪೆಷಲ್ ಫ್ಲೇವರ್ ಮತ್ತು ವಂಡರ್ಫುಲ್ ಅರೋಮಾ ಬರುತ್ತೆ. ಇದು ತುಂಬಾ ಸ್ವೀಟ್ ಆಗಿರುತ್ತೆ. ಒಂದು ಸ್ವೀಟ್ ಡಿಶ್ ತರ ಎಂಜಾಯ್ ಮಾಡಬಹುದು. ಮಾರ್ನಿಂಗ್ ಟೀ ಜೊತೆ ತಿನ್ನೋದಕ್ಕೂ ತುಂಬಾ ಟೇಸ್ಟಿ ಆಗಿರುತ್ತೆ. ಹಾಗಾಗಿ ನಿಮಗೂ ಈ ರೆಸಿಪಿ ಇಷ್ಟ ಆಯ್ತು ಅಂದ್ರೆ ಡೆಫಿನೆಟ್ಲಿ ಟ್ರೈ ಮಾಡಿ. ನೀವು ಈ ರೆಸಿಪಿ ಟ್ರೈ ಮಾಡಿದ್ರೆ ಹೇಗಿತ್ತು ಅಂತ ನನಗೆ ಕಮೆಂಟ್ಸ್ ಅಲ್ಲಿ ತಿಳಿಸಿ. ಅಂಡ್ ಇಫ್ ಯು ಎಂಜಾಯ್ಡ್ ದಿಸ್ ವಿಡಿಯೋ, ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಟು ವರ್ಷಿ ಡ್ರೀಮ್ಸ್. ಮತ್ತೊಂದು ಸುಂದರವಾದ ವಿಡಿಯೋ ಜೊತೆ ಮತ್ತೆ ಸಿಗೋಣ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಹ್ಯಾಪಿ ನಾಗರ ಪಂಚಮಿ.